ಹಾಯ್ ವಿವರ್ಸ್, ದೀಪಾವಳಿ ಹಬ್ಬ ಇರೋದ್ರಿಂದ ಯಾವ ಥರದ ಪಲ್ಯ ಮಾಡಬೇಕು, ಏನು ಮಾಡಬೇಕು ಅಂತ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತೀರಲ್ವ. ಈ ಟೈಮಲ್ಲಿ ತುಂಬ ಬೇಗನೆ ಆಗುವಂಥ ಒಂದು ಪಲ್ಯದ ರೆಸಿಪಿಯನ್ನು ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ಇದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆಕಾಳು ಉಸುಳಿ, ಹಾಗೆ ಈ ಹಸಿ ಬಟಾಣಿ, ಇದನ್ನೆಲ್ಲ ಪಲ್ಯಗಳನ್ನ ಮಾಡಿರ್ತಾರೆ. ಆದರೆ ಇಲ್ಲಿ ನಾವು ಕಪ್ಪು ಬಟಾಣಿಯಿಂದ ಈ ಪಲ್ಯನ ಮಾಡೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ಈ ಕಪ್ಪು ಬಟಾಣಿನ ನೀವು ನೆನೆಸ್ಬಿಟ್ಟು ಆಮೇಲೆ ಕುದಿಸ್ಕೊಂಡು ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಕುಕ್ಕರಲ್ಲಿ ಕುದಿಸ್ಕೊಂಡು ಕೂಡ ಮಾಡ್ಕೋಬೋದು. ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ಮೇಲೆ ನಾನು ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹೆಚ್ಚಿಟ್ಟಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರದ ಪಲ್ಯಗಳನ್ನೆಲ್ಲ ಮಾಡುವಾಗ ತುಂಬ ಬೇಗನೆ ನಾವು ಮಾಡ್ಕೊಂಬಿಡ್ಬೋದು. ಈ ತರಕಾರಿಗಳನ್ನ ಸ್ವಲ್ಪ ಗ್ರೇವಿ ಥರ ಬೇಕು ಅನ್ನೋದಾದರೆ ನೀವು ಮುಂಚೆನೇ ಸ್ವಲ್ಪ ಪೇಸ್ಟ್ಗಳನ್ನ ಮಾಡಿ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಆದರೆ ಇಲ್ಲಿ ನಾನು ಯಾವುದೇ ರೀತಿಯ ಮಸಾಲೆನ ರುಬ್ಕೊಂಡು ಆ ಥರ ಏನೂ ಮಾಡ್ತಾಯಿಲ್ಲ. ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಆಗುವಂಥ ಪಲ್ಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ನೀವು ಈರುಳ್ಳಿನ ತಿನ್ನಲ್ಲ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಟೊಮೆಟೊನ ಹಾಕ್ಕೋಬೋದು. ಟೊಮೆಟೊ ಕೂಡ ಅಷ್ಟೇ, ನಾವು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಈ ಟೈಮಲ್ಲಿ ಟೊಮೆಟೊ ಪ್ಯೂರಿ ಕೂಡ ಬಳಸ್ಕೋಬೋದು. ಸ್ವಲ್ಪ ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದ್ಕೋಬೇಕು. ಟೊಮೆಟೊ ಬೆಂದ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನೀಗ ಸಾಂಬಾರು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿರೋವಂಥ ಯಾವುದೇ ಸಾಂಬಾರು ಮಸಾಲೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಇದನ್ನು 2.5 ಸ್ಪೂನಷ್ಟು ಸಾಂಬಾರು ಮಸಾಲೆನ ಹಾಕ್ಕೊಂಡಿದ್ದೀನಿ. ಇದೊಂದೇ ಮಸಾಲೆ ಸಾಕು ನಮಗೆ. ಈ ತರಕಾರಿ ಪಲ್ಯ ಆಗಲಿ, ಕಾಳುಗಳ ಪಲ್ಯ ಆಗಲಿ, ಇದಕ್ಕೆಲ್ಲ ನಾವು ರುಬ್ಬಬೇಕು, ಮಾಡಬೇಕು, ಕೊಬ್ಬರಿ ಹಾಕ್ಕೋಬೇಕು, ಆ ಥರದ್ದೆಲ್ಲ ಅವಶ್ಯಕತೆಯೇ ಇಲ್ಲ. ಟೊಮೆಟೊ, ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು, ಈ ಮಸಾಲೆ ಪುಡಿನ ಹಾಕಿಬಿಟ್ಟು ನಾನು ಮುಂಚೆನೇ ಬೇಯಿಸಿ ಇಟ್ಟಂಥ ಕಪ್ಪು ಬಟಾಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಂದಿರೋದ್ರಿಂದ ಒಂದು 2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೂಡ ನೀವು ಸರ್ವ್ ಮಾಡ್ಬೋದು. ಅಥವಾ ಇದು ಒಂದು ಸ್ವಲ್ಪ ಗ್ರೇವಿ ಥರ ಬೇಕು ಅನ್ನೋದಾದರೆ ಇದನ್ನು ಬೇಯಿಸ್ಕೊಂಡು ನಾನು ನೀರನ್ನು ತೆಗೆದು ಇಟ್ಟಿದ್ದೆ, ಅದೇ ನೀರನ್ನು ಇದಕ್ಕೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಖಾರ ಎಲ್ಲ ಕಾಳುಗಳು ಹಿಡ್ಕೋಬೇಕಲ್ವ, ಆ ಕಾರಣಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಗ್ರೇವಿ ಥರ ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಳ್ಳಿ. ಒಂದು 2 ಸೀಟಿ ಹೊಡೆಸಿದ್ದೀನಿ ನಾನು ಕಾಳನ್ನು ಅಷ್ಟೇ. ಇದು ಚೆನ್ನಾಗಿ ಈ ರೀತಿ ಕುದಿ ಬರಬೇಕು. ಈಗ ಇದಕ್ಕೆ ಸ್ವಲ್ಪ ನಾನು ಪುದೀನ ಸೊಪ್ಪನ್ನು, ಹಾಗೆ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಖಾರ ಏನೂ ಬೇಕಾಗಲ್ವ. ನೀವು ಬೇಕು ಅನ್ನೋದಾದರೆ ಹಸಿ ಖಾರ ಅಥವಾ ಹಸಿ ಮೆಣಸಿನ್ಕಾಯಿ ಹೆಚ್ಚಿ ಹಾಕ್ಕೋಬೋದು, ಅಥವಾ ರುಬ್ಬಿ ಕೂಡ ಹಾಕ್ಕೋಬೋದು. ಇಲ್ಲ ಅನ್ನೋದಾದರೆ ನೀವು ಅಚ್ಚ ಖಾರದ ಪುಡಿ ಕೂಡ ಬಳಸ್ಕೋಬೋದು. ನಾನು ಸಾಂಬಾರು ಪೌಡ್ರಲ್ಲಿ ಕೆಂಪು ಮೆಣಸಿನ್ಕಾಯನ್ನು ಬಳಸಿ ಸಾಂಬಾರು ಪೌಡ್ರನ್ನು ಮಾಡಿರ್ತೀವಿ. ಆ ಕಾರಣಕ್ಕೆ ನಾನಿಲ್ಲಿ ಯಾವುದೇ ರೀತಿಯ ಖಾರವನ್ನು ಮೇಲ್ಗಡೆ ಹಾಕಿಲ್ಲ. ಇದಕ್ಕೆ ರುಬ್ಬಬೇಕು, ಮಾಡಬೇಕು ಅನ್ನೋ ಏನು ಟೆನ್ಷನ್ ಇಲ್ಲ. ನೋಡಿ, ಈ ಥರ ಆಗಿದೆ. ಇದು ಇನ್ನೂ ಸ್ವಲ್ಪ ನಿಮಗೆ ತೆಳುವಾಗಿ ಬೇಕು ಅನ್ನೋದಾದರೆ ನೀವು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಹಬ್ಬದಲ್ಲಿ ಇದನ್ನು ಮಾಡಿಕೊಂಡು ನಿಂತ್ಕೊಳ್ಳೋಕ್ಕಾಗತ್ತಾ ಅಂತ ಎಲ್ರಿಗೂ ಅನ್ನಿಸ್ಬೋದು. ಹೌದು, ತುಂಬ ಬೇಗನೆ ಕುಕ್ಕರಲ್ಲಿ ಕಾಳುಗಳನ್ನ ಕುದಿಸ್ಬಿಟ್ಟು ತುಂಬ ಬೇಗನೆ ಈ ಪಲ್ಯನ ಮಾಡ್ಕೋಬೋದು. ನಾನು ಇನ್ನೊಂದು ಸೈಡಲ್ಲಿ
ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವತ್ತು ನಾನು ಈ ಪಲ್ಯದ ಜೊತೆ ಪುರಿನ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ಆ ಥರದ್ದು ಪಲ್ಯ ಮಾಡಿ ಚಪಾತಿ ಅಥವಾ ರೋಟಿ ಯಾವುದ್ರ ಜೊತೆ ಆದರೂ ನೀವು ಸರ್ವ್ ಮಾಡ್ಬೋದು. ಒಟ್ಟಾರೆಯಾಗಿ ತುಂಬ ಬೇಗನೆ ಆಗುವಂಥ ಸಬ್ಜಿ ಇದು. ನೀವು ಇದೇ ರೀತಿ ಕಡಲೆಕಾಳನ್ನು ಮಾಡ್ಕೋಬೋದು, ಅಥವಾ ಹಸಿ ಬಟಾಣಿ ಸಿಕ್ಕರೆ ಹಸಿ ಬಟಾಣಿನ ಮಾಡ್ಕೋಬೋದು. ಹಾಗೆ ಅವರೆಕಾಳು ಪಲ್ಯ ಕೂಡ ಇದೇ ರೀತಿ ಮಾಡ್ಕೋಬೋದು. ಯಾವುದೇ ರೀತಿಯ ಬೇರೆ ಥರದ ಮಸಾಲೆಗಳನ್ನ ಬಳಸದೆ ಈ ರೀತಿ ತುಂಬ ಸುಲಭವಾಗಿ ನೀವು ಈ ಪಲ್ಯನ ಮಾಡ್ಕೋಬೋದು. ಗ್ರೇವಿ ಥರ ಬೇಕು ಅನ್ನೋದಾದರೆ ಗ್ರೇವಿ ಥರ ಮಾಡ್ಕೊಳ್ಳಿ, ಅಥವಾ ಈ ರೀತಿ ಆಗಿ ಮಾಡ್ಕೊಳ್ಳಿ. ಪುರಿ ಜೊತೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.